ಹಣ್ಣು ತರಕಾರಿ ರಫ್ತಿನಲ್ಲಿ ಭಾರತಕ್ಕೆ 9ನೇ ಸ್ಥಾನ, ಉತ್ಪಾದನೆಯಲ್ಲೂ ಕೂಡ ಮೇಲುಗೈ. ಸಚಿವೆ ಶೋಭಾ ಕರಂದ್ಲಾಜೆ ಸಂತಸ. ತಳವಾರ ಮತ್ತು ಪರಿವಾರ ಎಸ್ಟಿ ಪ್ರಮಾಣ ಪತ್ರಕ್ಕೆ ಸಂಹಿತೆ ಅಡ್ಡಿ, ಜನಾಂಗಕ್ಕೆ ಆಸೆ ಆಮಿಷ ಒಡ್ಡೋ ಕೆಲಸ ಬೇಡ, ಇದರಲ್ಲಿ ಕಾಂಗ್ರೆಸ್ ಕೈವಾಡ ಅಂತ ಗೋವಿಂದ ಕಾರಜೋಳ ಹೇಳಿಕೆ. ರಾತ್ರಿ 10 ಗಂಟೆಯವರೆಗೆ ದೇವಸ್ಥಾನದ ಬಾಗಿಲು ಓಪನ್, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಅವಕಾಶ, ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆ. ಬಿಡುಗಡೆಯಾಗದ ಕೋಟಿಗೊಬ್ಬ ಅತ್ರಿ, ಥಿಯೇಟರ್ ಮುಂದೆ ಅಭಿಮಾನಿಗಳ ನಿರಾಸೆ, ತಾಂತ್ರಿಕ ಕಾರಣಗಳಿಂದ ಬಿಡುಗಡೆಯಾಗಿಲ್ಲ ಅಂತ ನಿರ್ಮಾಪಕರ ಹೇಳಿಕೆ. ಮುದಗಲ್ನಲ್ಲಿ ಮುಕ್ತ ಕಬಡ್ಡಿ ಪಂದ್ಯಾವಳಿ, ಜಾತ್ರಾ ಮಹೋತ್ಸವಕ್ಕೆ ಉದ್ಘಾಟನೆ, ದಸರಾ ಹಬ್ಬಕ್ಕೆ ವಿಶೇಷ ಕಳೆ. S9 ಟಿವಿ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಇಂದಿನ ಪ್ರಮುಖ ಸುದ್ದಿಗಳು ಇಲ್ಲಿವೆ. ಇಂದು ಮೈಸೂರಿನ ಅರಮನೆಗೆ ಕೇಂದ್ರ ಕೃಷಿ ಖಾತೆಯ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ನೀಡಿ ಗಜಪಡೆಗೆ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಾವುತರು ಮತ್ತು ಹವಾಡಿಗರಿಗೆ ಉಪಹಾರ ಕೂಟದಲ್ಲಿ ಭಾಗವಹಿಸಿ ಊಟ ಬಡಿಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2008ರಲ್ಲಿ ನಾನು ಉಸ್ತುವಾರಿ ಸಚಿವೆ ಆಗಿದ್ದಾಗ ಎಲ್ಲ ಮಾವುತರು ಹವಾಡಿಗರಿಗೆ ಉಪಹಾರ ನೀಡುವುದನ್ನು ಆರಂಭಿಸಿದ್ದೆವು. ಅದನ್ನು ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಮಾವುತರು ಹವಾಡಿಗರು ನಗರಕ್ಕೆ ಬರುವುದು ವರ್ಷಕ್ಕೆ ಒಮ್ಮೆಯಷ್ಟೇ. ಹಿಂದೆ ಅವರಿಗೆ ಗೌರವಧನವಾಗಿ ಕೇವಲ 5,000 ರೂಪಾಯಿ ನೀಡಲಾಗುತ್ತಿತ್ತು. ಉಳಿದಂತೆ ಅವರು ಕಾಡಿನಲ್ಲಿ ಕೂಲಿ, ಇನ್ನಿತರೆ ಸಣ್ಣಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಈಗ ಅವರನ್ನ ಸರ್ಕಾರಿ ನೌಕರರು ಎಂದೇ ಪರಿಗಣಿಸಿ ತಿಂಗಳ ಸಂಬಳ ನೀಡಲಾಗುತ್ತಿದೆ. ಅವರ ಮಕ್ಕಳಿಗೆ ಶಿಕ್ಷಣ ಕೊಡುವಂತೆಯೇ ಪ್ರೇರೇಪಿಸಲಾಗುತ್ತಿದೆ ಎಂದು ತಿಳಿಸಿದ್ರು. ಮಾವುತರು ಕಾವಾಡಿಗರೊಂದಿಗೆ ಕಾಲ ಕಳೆಯುವುದರೆಂದರೆ ನನಗೆ ಆನಂದ. ಹೀಗಾಗಿ ಅವರೊಟ್ಟಿಗೆ ಉಪಹಾರ ಕೂಟದಲ್ಲಿ ಭಾಗವಹಿಸಿದ್ದು ಖುಷಿ ಎನಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಾಕಿ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟು ನಿಮ್ಮನ್ನ ನೇಮಕಾತಿ ಮಾಡಲಾಗಿತ್ತು. ಈ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರಬಾರ್ದು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದನ್ನ ಅವತ್ತು ನಾವು ವಿನಂತಿ ಮಾಡಿದ್ವಿ. ಇವತ್ತು ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಕನಿಷ್ಠ 7ನೇ ತರಗತಿ ಆದರೂ ಅವರು ಮುಂದೆ ಆನೆ ಸಾಕೋದಕ್ಕೆ ಅಥವಾ ಆನೆ ಸಾಕಿ ಕಾವಾಡಿಗರು ಮಾವುತರು ಆಗೋದಕ್ಕೆ, ಸರ್ಕಾರಿ ನೌಕರರು ಆಗೋದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಬೇಕು ಅವರಿಗೆ 7ನೇ ತರಗತಿ, ಅದನ್ನ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಪ್ರತಿ ವರ್ಷ ಅವರನ್ನು ಭೇಟಿ ಮಾಡೋದು ನನಗೆ ಆನಂದ ತಂದಿದೆ, ಖುಷಿಯಾಗಿದೆ. ಆನೆಗಳನ್ನು ಭೇಟಿ ಮಾಡೋದು ಮತ್ತು ಮಾವುತರು ಕಾವಡಿಗರನ್ನ ಮಾತಾಡಿಸೋದು, ಅವರ ಜೊತೆ ಇರೋದು ನನಗೆ ಆನಂದ ತಂದಿದೆ. ರಾಜ್ಯದಲ್ಲಿ ಉತ್ತಮ ರೀತಿಯಲ್ಲಿ ಮಳೆ ಹಾಗೂ ಬೆಳೆಯಾಗಿದೆ. ನಮ್ಮ ದೇಶ ರಫ್ತು ಮಾಡುವ ದೇಶಗಳಲ್ಲಿ 10 ಸ್ಥಾನಕ್ಕೆ ಬರಬೇಕು ಎಂದು ಕೊಂಡಿದ್ದೆವು. ಆದರೆ ಆಹಾರ, ಹಣ್ಣು ಮತ್ತು ತರಕಾರಿಗಳನ್ನು ರಫ್ತು ಮಾಡುವ ದೇಶಗಳಲ್ಲಿ 9ನೇ ಸ್ಥಾನಕ್ಕೆ ಬಂದಿದೆ. 305 ಬಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಹಾಗೂ 326 ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿ ಮತ್ತು ಹಣ್ಣುಗಳನ್ನು ಕಳೆದ 1 ವರ್ಷದಲ್ಲಿ ಬೆಳೆದಿದೆ. 135 ಕೋಟಿ ಜನರಿಗೆ ಸಾಕಾಗುವಷ್ಟು ಆಹಾರ ಉತ್ಪಾದನೆ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ, ಬೆಳೆ ವಿಮೆ ಯೋಜನೆ ರೈತರಿಗೆ ಹೆಚ್ಚು ಸಹಾಯವಾಗಿದೆ. ಹಾಗಾಗಿ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲು ಒಂದು ಜಿಲ್ಲೆ ಒಂದು ಉತ್ಪಾದನೆ ಯೋಜನೆಯ ಮೂಲಕ ರೈತರನ್ನ ಸ್ವಾವಲಂಬನೆ ಮಾಡುವ ಉದ್ದೇಶ ಹೊಂದಿದೆ. ರಸಗೊಬ್ಬರವನ್ನು ಹೊರದೇಶದಿಂದ ತರಿಸಿಕೊಳ್ಳುತ್ತಿದ್ದು ಕೊರೋನಾದಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಈ ವಿಚಾರವನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು ಇನ್ನು 2 ವರ್ಷಗಳಲ್ಲಿ ದೇಶದಲ್ಲೇ ರಸಗೊಬ್ಬರ ಉತ್ಪಾದನೆ ಹೆಚ್ಚುಗೊಳಿಸಿ ಸ್ವಾವಲಂಬಿಯಾಗುವುದಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಉತ್ತಮವಾದಂಥ ಮಳೆ ಆಗಿದೆ, ಹಾಗೆಯೇ ಬೆಳೆನೂ ಬಂದಿದೆ. ನಮ್ಮ ದೇಶ ಬಹಳ ವರ್ಷದಿಂದ ರಫ್ತು ಮಾಡುವಂಥ ಆಹಾರ ಧಾನ್ಯಗಳನ್ನು ರಫ್ತು ಮಾಡುವಂಥ ದೇಶಗಳಲ್ಲಿ 10ನೇ ಜಾಗದಲ್ಲಿ ಬಂದು ನಿಲ್ಬೇಕನ್ನುವಂಥ ಪ್ರಯತ್ನ ನಡೀತಾ ಇತ್ತು. ಆದರೆ ಆಗಿರಲಿಲ್ಲ. ನಮಗೆ ಈ ಬಾರಿ ಹೆಮ್ಮೆ ಇದೆ. ನಮ್ಮ ದೇಶ ಆಹಾರ ಧಾನ್ಯಗಳನ್ನು, ತರಕಾರಿಗಳನ್ನು, ಹಣ್ಣುಗಳನ್ನು ರಫ್ತು ಮಾಡುವಂಥ ದೇಶದಲ್ಲಿ 9ನೇ ಜಾಗಕ್ಕೆ ಬಂದು ನಿಂತಿದೆ ಭಾರತ. 305 ಮಿಲಿಯನ್ ಮೆಟ್ರಿಕ್ ಟನ್ನು ಆಹಾರ ಧಾನ್ಯಗಳನ್ನು, 326 ಮಿಲಿಯನ್ ಮೆಟ್ರಿಕ್ ಟನ್ನು ತರಕಾರಿ ಮತ್ತು ಹಣ್ಣುಗಳನ್ನು ನಮ್ಮ ದೇಶ ಕಳೆದ 1 ವರ್ಷದಲ್ಲಿ ಬೆಳೆದಿದೆ. ಅಂದರೆ
ನಮ್ಮ 135 ಕೋಟಿ ಜನ ತಿಂದು ಹೆಚ್ಚಾಗುವಷ್ಟು ಆಹಾರ ಧಾನ್ಯಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ ಭಾರತ ಉತ್ಪಾದನೆ ಮಾಡಿದೆ. ನಮ್ಮ ರೈತರು ಉತ್ಪಾದನೆ ಮಾಡಿದ್ದಾರೆ. ಸರ್ಕಾರದ ಹಲವಾರು ಕಾರ್ಯಕ್ರಮಗಳು, ಕಿಸಾನ್ ಸಮ್ಮಾನ್ ಯೋಜನೆ, ಬೆಳೆ ವಿಮೆ ಯೋಜನೆ, ನಮ್ಮ ಹಲವಾರು ಉಚಿತವಾದಂಥ ಕಿಟ್ಗಳ ವಿತರಣೆ, ಈ ಕಾರಣಕ್ಕಾಗಿ ಮತ್ತು ರೈತರ ಶ್ರಮದ ಕಾರಣಕ್ಕಾಗಿ ಇವತ್ತು ಆಹಾರ ಉತ್ಪಾದನೆ ಆಗಿದೆ. ಹಲವಾರು ದೇಶಗಳಲ್ಲಿ ಆಹಾರಕ್ಕೆ ಬೇಡಿಕೆ ಇದೆ. ಇದನ್ನು ಸರಿಯಾದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡುವಂಥದ್ದು, ರಫ್ತು ಮಾಡುವಂಥದ್ದನ್ನು ನಾವು ಹೆಚ್ಚು ಮಾಡಬೇಕು. ಅದಕ್ಕಾಗಿ ಇವತ್ತು ODOP ಸ್ಕೀಮಲ್ಲಿ ಒಂದು ಜಿಲ್ಲೆಗೆ ಒಂದು ಉತ್ಪಾದನೆ, ಈ ಸ್ಕೀಮಿನ ಮೂಲಕ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಮಾರ್ಕೆಟಿಂಗ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದಕ್ಕೆ ವಿಶೇಷ ಒತ್ತು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಈ ಬಾರಿ ರಸಗೊಬ್ಬರ, ಮುಖ್ಯವಾಗಿ ನಾವು ರಸಗೊಬ್ಬರದ ಬಹಳಷ್ಟು ಇಂಗ್ರೀಡಿಯೆಂಟ್ ಅನ್ನು ಹೊರದೇಶದಿಂದ ತರಿಸ್ಕೊತಾ ಇದ್ದೀವಿ. ಈ ಕಾರಣಕ್ಕಾಗಿ ಕೊರೋನಾದ ಸಂದರ್ಭದಲ್ಲಿ ಹೊರದೇಶದಿಂದ ತರಿಸ್ಕೊಳ್ಳೋದು ಸ್ವಲ್ಪ ಸಮಸ್ಯೆ ಆಗಿದೆ. ಆದರೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ, ಮುಂದಿನ 1-2 ವರ್ಷಗಳಲ್ಲಿ ಭಾರತ ರಸಗೊಬ್ಬರದಲ್ಲಿ ಕೂಡ ಸ್ವಾವಲಂಬಿ ಆಗಬೇಕು, ಆತ್ಮನಿರ್ಭರತೆಯನ್ನು ಹೊಂದಬೇಕು. ಅದಕ್ಕಾಗಿ ಇವತ್ತು ಬೇರೆ ಬೇರೆ ಫ್ಯಾಕ್ಟರಿಗಳು ಆರಂಭ ಆಗ್ತಾ ಇದ್ದಾವೆ. ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಗೆ, ಪೆಸ್ಟಿಸೈಡ್ಗಳ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಒತ್ತನ್ನು ಕೊಡ್ತಾ ಇದೆ. ನಾವು ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಾರಿ ಕಡಿಮೆ ಬಿದ್ದಿರುವುದಕ್ಕೆ ಕೂಡ ವಿಶೇಷವಾಗಿ ಆದ್ಯತೆ ಕೊಟ್ಟು ರೈತರಿಗೆ ಅನುಕೂಲ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬದ್ಧವಾಗಿದ್ದಾವೆ. ಕೃಷಿ ಕಾಯ್ದೆಗಳ ವಿರುದ್ಧದ ಹೋರಾಟ ರಾಜಕೀಯ ಪ್ರೇರಿತ. ಗುಜರಾತ್, ಪಂಜಾಬ್, ಉತ್ತರ ಪ್ರದೇಶ, ಮಣಿಪುರದಲ್ಲಿ ಚುನಾವಣೆ ಹತ್ತಿರದಲ್ಲಿದೆ. ಚುನಾವಣೆ ಉದ್ದೇಶವಾಗಿಟ್ಟುಕೊಂಡು ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ. 30ರಿಂದ 40 ವರ್ಷಗಳ ಹಿಂದೆಯೇ ರೈತರು ಬೇಡಿಕೆ ಇಟ್ಟಿದ್ರು. ಎಪಿಎಂಸಿ ಕಾಯ್ದೆ ರದ್ದಾಗಬೇಕು, ಅದಕ್ಕೆ ತಿದ್ದುಪಡಿಯಾಗಬೇಕು ಎಂಬುದು ಬಿಜೆಪಿ ಬೇಡಿಕೆಯಲ್ಲ, ರೈತರ ಬೇಡಿಕೆಯಾಗಿತ್ತು. ಈ ಹಿಂದೆಯೇ ಪಾರ್ಲಿಮೆಂಟ್ನಲ್ಲಿ ಆಗಿದ್ದ ಚರ್ಚೆ, ವಿವಿಧ ಸಮಿತಿಗಳು ಸಲ್ಲಿಸಿದ ವರದಿ ಆಧರಿಸಿ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಗಳಿಂದ ರೈತರಿಗೆ ಒಳ್ಳೆಯದಾಗಿ ಬಿಡುತ್ತೆ ಎಂಬ ಕಾರಣಕ್ಕೆ ಅನೇಕ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸುತ್ತಿವೆ. ಅದಕ್ಕೆ ಭಾರತದಲ್ಲೂ ಕೆಲವರು ಕೈ ಜೋಡಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆ ರಾಜ್ಯಗಳಲ್ಲಿ ರೈತರಿಗೆ ಅನುಕೂಲ ಆಗಿದೆ. ಇವತ್ತು ರೈತರ ಅನುಕೂಲವನ್ನು ನಾವು ಮೊದಲು ನೋಡಬೇಕು. ರಾಜಕೀಯ ಚುನಾವಣೆ ತನಕ ರಾಜಕೀಯ ನಡೀಬಹುದು, ಆಮೇಲೆ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂತಾರೆ, ಇದರಿಂದ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ರೈತರನ್ನ ಮತ್ತು ಬೇರೆ ಬೇರೆ ಸಂಘಟನೆಗಳನ್ನ ಬಳಕೆ ಮಾಡ್ಕೊಂತಿದ್ದಾರೆ. ಇದರಲ್ಲಿ ಎಲ್ಲರೂ ರೈತರಿದ್ದಾರೆ ಅನ್ನುವಂಥದ್ದು ಅಲ್ಲ, ಅವರನ್ನ ಮಿಸ್ಗೈಡ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಬುದ್ಧಿಜೀವಿಗಳು ಮತ್ತು ಬೇರೆ ಬೇರೆ ಜನ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ರೈತರ ಹಿತಕ್ಕೆ ಬದ್ಧವಾಗಿದೆ. ಕೇಂದ್ರ ಸರ್ಕಾರ ರೈತರ ಜೊತೆಗೆ ಚರ್ಚೆಗೆ ಸಿದ್ಧ ಇದೆ. ಯಾವುದೇ ಚರ್ಚೆ ಆಗೋದಾದ್ರೂ ಕೂಡ ನೀವು ವೇದಿಕೆಗೆ ಬರ್ಬೋದು, ಚರ್ಚೆಗೆ ಬರ್ಬೋದು. ಈಗಾಗಲೇ 11 ರೌಂಡಿನ ಚರ್ಚೆ ಆಗಿದೆ. ರೈತರ ಜೊತೆ 11 ರೌಂಡಿನ ಚರ್ಚೆಯ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಭ್ರಷ್ಟಾಚಾರಕ್ಕೆ ಮೂಲ ಹೆಸರು ಅದು ಕಾಂಗ್ರೆಸ್. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ, ನಿರಂತರವಾಗಿ ಅವರು ಭ್ರಷ್ಟಾಚಾರವನ್ನು ಮಾಡ್ತಾ ಬಂದಂಥವ್ರು. UPA ಸರ್ಕಾರ ಇದ್ದಂಥ 10 ವರ್ಷಗಳಲ್ಲಿ ಇಡೀ ಕೇಂದ್ರ ಸರ್ಕಾರವನ್ನ, ಎಲ್ಲ ಇಲಾಖೆಗಳನ್ನು ಲೂಟಿ ಮಾಡಿದ್ರು. ಆ ಪದ್ಧತಿ ಇವತ್ತು ರಾಜ್ಯಗಳಲ್ಲೂ ಅವರು ಮುಂದುವರಿಸಿದ್ದಾರೆ. ಅಧಿಕಾರ ಇರಲಿ ಇಲ್ಲದಿರಲಿ ಅವ್ರದೇ ಆದಂಥ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಮೊದಲ ಬಾರಿಗೆ ನಂಗೆ ಅನ್ಸುತ್ತೆ ಕಾಂಗ್ರೆಸ್ಸಿನ ನಾಯಕರ ಬಗ್ಗೆ ಸತ್ಯ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹೋರಾಟಕ್ಕೆ ರೈತರು ಹಾಗೂ ಬೇರೆ ಸಂಘಟನೆಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ರೈತರ ಹಿತಕ್ಕೆ ಬದ್ಧವಾಗಿದ್ದು ಚರ್ಚೆಗೆ ಸಿದ್ಧವಾಗಿದೆ ಎಂದು ತಿಳಿಸಿದರು. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ನಿರಂತರವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿಕೊಂಡು ಬಂದಿದೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಆಡಳಿತ ಇಲಾಖೆಗಳನ್ನು ಲೂಟಿ ಮಾಡಿದೆ. ಆ ಪದ್ಧತಿಯನ್ನು ರಾಜ್ಯಗಳಲ್ಲೂ ಮುಂದುವರಿಸಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರೇ ತಮ್ಮ ಪಕ್ಷದ ಬಗ್ಗೆ ಸತ್ಯ ಹೇಳಲು ಮುಂದಾಗಿದ್ದಾರೆ ಎಂದು ಹೇಳಿದರು. ಉಮೇಶ್ ನಂದಗಾವ್, S9 ಟಿವಿ. ಡಿಸಿಎಂ ಗೋವಿಂದ್ ಕಾರಜೋಳ ಅವರಿಂದ ಮಾಧ್ಯಮಗೋಷ್ಠಿ. ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಎಂ ಗೋವಿಂದ್ ಕಾರಜೋಳ ಅವರು ಮೊನ್ನೆ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಪತ್ರಿಕಾ ಮಿತ್ರರೊಬ್ಬರ ತಳವಾರ್ ಪರಿವಾರ ಎಸ್ಟಿ ಪ್ರಮಾಣ ಪತ್ರ ಕುರಿತು ಪ್ರಶ್ನೆಗೆ ಈಗ ಈ ಪ್ರಶ್ನೆ ಬೇಡ ಎಂದಿದ್ದು, ನಾನು ರಾಜ್ಯ ಸರ್ಕಾರ ಮಂತ್ರಿಯಾಗಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದ ಕಾರಣ ನಾನು ಒಂದು ಶಬ್ದ ಹೆಚ್ಚಿಗೆ ಮಾತನಾಡಲು ಬರೋದಿಲ್ಲ. ಯಾವುದೇ ಜನಾಂಗಕ್ಕೆ ಆಸೆ ಆಮಿಷ ಒಡ್ಡುವಂತಹ ಕೆಲಸ ಮಾಡಬಾರದು ಎಂಬ
ಹಿತದೃಷ್ಟಿಯಿಂದ ಬೇಡ ಎಂದಿದ್ದು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಮತ್ತು ಕಾಂಗ್ರೆಸ್ನವರ ಕೈವಾಡದಿಂದ ನನ್ನ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದರು. ಯಾರೋ ಒಬ್ಬರು ಇವತ್ತಿಲ್ಲ, ಅವರು ನನ್ನ ಮುಂದೆ ಲೋಗೋ ಇಟ್ಟು ತಳವಾರಿಗೆ ಮೀಸಲಾತಿ ಬಗ್ಗೆ ಕೇಳಿದರು ಪ್ರಶ್ನೆ. ನೀತಿ ಸಂಹಿತೆ ಜಾರಿಯಲ್ಲಿ ಇರೋದರಿಂದ ನಾನು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಒಂದು ಶಬ್ದ ಹೆಚ್ಚಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಯಾವುದೇ ಜನಾಂಗಕ್ಕೆ ಆಶೆ ಆಮಿಷ ಒಡ್ಡತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇಷ್ಟೇ ಹೇಳಿದೆ. ಈಗ ಬೇಡ ಸರಿಯಪ್ಪ ಆ ವಿಷಯ, ಈಗ ಬೇಡ ಸರಿ ಅಂತ ಇಷ್ಟೇ ಕೈ ಮಾಡಿದೆ. ನಿಮ್ಮನ್ನು ನಿಮ್ಮ ಮುಂದೆನೇ ಮಾಡಿದೆ, ಯಾರು ಆಪ್ಷನ್ಸ್ ಒಳಗಲ್ಲ. ಇಷ್ಟನ್ನ ಮಾತಾಡಿದ್ದನ್ನು ತಳವಾರಿಗೆ ವಿರೋಧ ಅಂತಕ್ಕಂಥ ಏನು ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಕಾಂಗ್ರೆಸ್ನವ್ರ ಕೈವಾಡದಿಂದ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ಆರೋಪ. ಮತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಹಿಂದೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು 6,000 ಕೊಟ್ಟರು. ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸೇರಿಸಿ 10,000 ರೂಪಾಯಿ ಕೊಡ್ತಕ್ಕಂಥ ಮಾಡಿದರು. ಅಷ್ಟೇ ಅಲ್ಲದೆ ಕೃಷಿ ಸಂಚಾರಿ ಯೋಜನೆಯಲ್ಲಿ ರೈತರಿಗೆ ನೀರಾವರಿಗೆ, ಹನಿ ನೀರಾವರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ಕೊರೋನಾ ಸಂಕಷ್ಟದ ಮಧ್ಯದೆಯೂ 2 ವರ್ಷಗಳ ಕಾಲ ಸತತವಾಗಿ ಪ್ರವಾಹದಿಂದ ತೊಂದರೆ ಆದರೂ ಕೂಡ ನಮ್ಮ ಸರ್ಕಾರ ರಾಜ್ಯದ ಅಭಿವೃದ್ಧಿ ಬಗ್ಗೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಯಡಿಯೂರಪ್ಪನವ್ರ ಸರ್ಕಾರ, ಇವತ್ತು ಬೊಮ್ಮಾಯಿ ಅವ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ಅತ್ಯುತ್ತಮವಾದಂಥ ಕೆಲಸ. ಮತ್ತು ತಮಗೆ ಗೊತ್ತದು, ತಾವೇ ಇವತ್ತು ಯಾಕೋ ಏನೋ ಕಾಂಗ್ರೆಸ್ ನಾಯಕರು ಮತ್ತು JDS ನಾಯಕರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ವಿನಾಕಾರಣ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ನಾಯಕರಿಗೆ, JDS ನಾಯಕರಿಗೆ, ನೀವು ಚುನಾವಣೆ ಎದುರಿಸಬೇಕಾದದ್ದು ದೇಶದ ಉದ್ದಗಲಕ್ಕೂ ನರೇಂದ್ರ ಮೋದಿ ಅವ್ರನ್ನ ಎದುರಿಸ್ಬೇಕಾಗ್ಯದ. RSS ಮೋಹನ್ ಭಾಗವತರನ್ನ ಎದುರಿಸ್ಬೇಕಾಗಿಲ್ಲ. ನೀವು ಎದುರಿಸ್ಬೇಕಾದದ್ದು ನರೇಂದ್ರ ಮೋದಿ ಅವ್ರನ್ನ. ಎಲ್ಲಿವರೆಗೂ ನಿಮಗೆ ನರೇಂದ್ರ ಮೋದಿ ಅವ್ರನ್ನ ಎದುರಿಸುವಂಥ ಶಕ್ತಿ ಬರೋದಿಲ್ಲ, ಅಲ್ಲಿವರೆಗೂ ನೀವು ನೆಲ ಬಿಟ್ಟು ಮೇಲೆ ಏಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಧರ್ಮ, ಜಾತಿ, ಮತದ ಭೇದ ವಿಚಾರ ಇಲ್ಲ. ಭಾರತ ದೇಶದಲ್ಲಿರ್ತಕ್ಕಂಥ 130 ಕೋಟಿ ಜನ ಭಾರತೀಯರಾಗಿ ಬಾಳಬೇಕು, ಭಾರತೀಯ ಸಂಸ್ಕೃತಿಯಲ್ಲಿ ಬಾಳಬೇಕು, ದೇಶದ ಅಭಿಮಾನದಿಂದ ಬಾಳಬೇಕು ಅನ್ನೋದೇ ಅವ್ರ ಗುರಿ. ಆ ಗುರಿಯನ್ನು ಸಾಧಿಸ್ತಕ್ಕಂಥ ಕೆಲಸ ನಮ್ಮ ಸ್ವಯಂ ಸೇವಕ ಸಂಘ RSS ಮಾಡ್ತದೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ, ಅಭಿಮಾನದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಲಗೈ ಆಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವ್ರ ಜಯಂತಿನೂ ರಾಜ್ಯದ ಉದ್ದಗಲಕ್ಕೂ ಕಾವೇರಿಯಿಂದ ಭೀಮಾ ನದಿವರೆಗೂ ಆಚರಿಸಬೇಕು ಅಂತೇಳಿ ಆದೇಶ ಮಾಡಿ ಹಣ ಬಿಡುಗಡೆ ಮಾಡಿ ಮಾಡಿಸ್ಲಿಕ್ಕೆ ಹಚ್ಚಿದವ ನಾನು. ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಾಡಿದ್ದಿಲ್ಲ, ನಾನು ಗಲಾಟೆ ಮಾಡಿದೆ. ಮಹಾರಾಷ್ಟ್ರದವರು 50 ವರ್ಷದಿಂದ ಬಸವಣ್ಣವ್ರ ಜಯಂತಿ ಆಚರಿಸ್ತಾರ. ನಾವು ನಮ್ಮಲ್ಲೇ ಹುಟ್ಟಿ ಬೆಳೆದಂಥ ಛತ್ರಪತಿ ಶಿವಾಜಿ ಅವರು, ಯಾಕಂದ್ರೆ ಕನ್ನಡಿಗರವರು, ಕನ್ನಡ ಮೂಲದವರು, ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನಿಮ್ಗೆ ಹೇಳ್ತೀನಿ. ಅವ್ರ ಪೂರ್ವಜರು ನಮ್ಮ ಸೊರಟೂರಿನವರು, ಗದಗ ಹತ್ತಿರ ಸೊರಟೂರು ಅಂತದ, ಗದಗ ಜಿಲ್ಲೆಯವರು, ಬೆಳ್ಳಿಯಪ್ಪ ಅಂತೇಳಿ 1250ರಲ್ಲಿ ಮಹಾರಾಷ್ಟ್ರಕ್ಕೆ ಗುಳೆ ಹೋಗ್ತಾರ. ಯಾಕಂದ್ರೆ ಈ ಜಿಲ್ಲೆ ಬರಗಾಲ ಜಿಲ್ಲೆ, ಅವಾಗಿನ ಕಾಲದಲ್ಲಿ ಇದು ಪ್ರದೇಶ ಎಲ್ಲ ಮಹಾರಾಷ್ಟ್ರಕ್ಕೆ ತಮ್ಮ ಎಲ್ಲ ದನಕರುಗಳನ್ನ ಹೊಡ್ಕೊಂಡು ಅಲ್ಲಿ ಹೋಗಿ ಚುನಾವಣೆ ಸಂದರ್ಭದಲ್ಲಿ ಇದರಿಂದ ಏನಾರ ಲಾಭ ಆಗ್ತದೆ ಅಂತ ಅಪಪ್ರಚಾರ ಮಾಡಿದ್ರೆ ಅದರಿಂದ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಬುದ್ಧಿವಂತರದಾರ. ಇವತ್ತು 10ನೇ ಶತಮಾನ ಅಲ್ಲದು, 21ನೇ ಶತಮಾನದಾಗಿದ್ದೀವಿ. ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಥ ಕೆಲಸ ಇದೆ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಅದು ಯಾವುದೇ ಉದ್ದೇಶದಿಂದ ಅಲ್ಲ. ನಾನು ಇದ್ದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಏನು ಮಾಡಬೇಕು ಅದರ ಪತ್ರ ವ್ಯವಹಾರವನ್ನು ಮಾಡಿದ್ದೀವಿ. ಅದರಿಂದ ನಾನು ಬಹಿರಂಗವಾಗಿ ಏನೋ ಸ್ಪಷ್ಟಪಡಿಸಬೇಕಾಗೋದಿಲ್ಲ. ಏನು ಮಾಡಬೇಕು ಅದೆಲ್ಲ ಮಾಡಿದ್ವಿ. ನನ್ನ ಗುರಿ ಮತ್ತು ಉದ್ದೇಶ ಶೋಷಿತರನ್ನ ಮುಖ್ಯವಾಹಿನಿಗೆ ತರಬೇಕನ್ನೋದು ನಾನು.
ರಾತ್ರಿ 8 ಗಂಟೆಗೆ ಬಂದ್ ಆಗುತ್ತಿದ್ದ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಇಂದು ಮತ್ತು ನಾಳೆ ರಾತ್ರಿ 10 ಗಂಟೆಯವರೆಗೆ ತೆರೆದು ಸಾರ್ವಜನಿಕರಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸುವಂತೆ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ನೀಡಲಾಗಿದೆ ಎಂದು ಸಹಕಾರ ಸಚಿವರು ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದರು. ಅರಮನೆ ಆವರಣದಲ್ಲಿ ಇಂದು ಬೆಳಗ್ಗೆ ಮಾವುತರು ಮತ್ತು ಹವಾಡಿಗರಿಗೆ ಆಯೋಜಿಸಿದ ಉಪಹಾರ ಕೂಟದಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚಾಮುಂಡೇಶ್ವರಿ ದೇವಸ್ಥಾನವನ್ನು ರಾತ್ರಿ 8 ಗಂಟೆಗೆ ಬಂದ್ ಮಾಡಲಾಗಿತ್ತು. ನಗರದ ದೀಪಾಲಂಕಾರ ನೋಡಿಕೊಂಡು ದೇವಸ್ಥಾನಕ್ಕೆ ತೆರಳುವವರು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲೆಂದು ಶುಕ್ರವಾರದವರೆಗೆ ರಾತ್ರಿ 10 ಗಂಟೆಯವರೆಗೆ ದರ್ಶನದ ಅವಧಿ ವಿಸ್ತರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಜಂಬೂ ಸವಾರಿಗೆ ಎಲ್ಲ ಸಿದ್ಧತೆ ಆಗಿದೆ. ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸದೆ 500 ಜನರಿಗೆ ಜಂಬೂ ಸವಾರಿ ವೀಕ್ಷಿಸಲು ಅವಕಾಶ ನೀಡಲಾಗಿದೆ. ಕೆಲವರು 1 ವಾರ ಮತ್ತೆ ಕೆಲವರು ದೀಪಾವಳಿಯವರೆಗೆ ದೀಪಾಲಂಕಾರ ವಿಸ್ತರಣೆ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿ ಅವರ ಬಳಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಎಲ್ಲ ಬಹುತೇಕ ಮುಗಿದಿದೆ. ಒತ್ತಡ ಜಂಬೂ ಸವಾರಿಗೆ ಜಾಸ್ತಿ ಇದೆ. ಅದಕ್ಕೆ ಸಾರ್ವಜನಿಕರಿಗೆ ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ವರ್ಚುವಲ್ ಮುಖಾಂತರ ನೋಡಿ ಆನಂದ ಪಡಿ. ಆಮೇಲೆ ದೀಪದ ವ್ಯವಸ್ಥೆ ಇದೆ, ಅದನ್ನು ನೋಡಿ ಅಂತೇಳಿ. ಜೊತೆಗೆ ಚಾಮುಂಡಿ ಬೆಟ್ಟ 8 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ. ಈಗ ತಾನೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ. ಇವತ್ತು ನಾಳೆ 10 ಗಂಟೆ ಗಂಟ ಮಾಡಿದ್ರೆ ಎಲ್ಲ ಬಹುತೇಕ ಲೈಟಿಂಗ್ ನೋಡಿಕೊಂಡು ದರ್ಶನ ಮಾಡ್ತಕ್ಕಂಥವ್ರು ಇದ್ದಾರೆ. 8 ಗಂಟೆ ಅಂದರೆ ಅರ್ಜೆಂಟ್ ಆಗ್ತದೆ ಅಂತೇಳಿ ಇವತ್ತು ನಾಳೆ 10 ಗಂಟೆ ಗಂಟ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ತಕ್ಕಂಥದ್ದು ಅವಕಾಶ ಇದೆ. ಬಹುತೇಕ ಎಲ್ಲ ಮುಗಿದಿದೆ. ಯಾವುದೇ ವಿಧವಾದ ತೊಂದರೆ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಕೋವಿಡ್ ನಾರ್ಮ್ಸ್ ಒಳಗಡೆ ಮಾಡ್ತಕ್ಕಂಥದ್ದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಜಂಬೂ ಸವಾರಿಗೆ ಬರ್ತಕ್ಕಂಥದ್ದು, ಮೆಸೇಜ್ ಬರ್ತಕ್ಕಂಥದ್ದು, ನಮ್ಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಯಿಂದನೂ ಕೂಡ ಅವಕಾಶ ಆಗ್ತಾಯಿದೆ. ಅವರೆಲ್ಲರಿಗೂ ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ. ಜೊತೆಗೆ ವರ್ಚುವಲ್ ಮುಖಾಂತರ ನೋಡಿ ಆನಂದ ಪಡಿ ಅಂತಕ್ಕಂಥ ಹೇಳ್ತಾ ಇದ್ದೀವಿ. ಅಲ್ಲಲ್ಲ, 8 ಗಂಟೆ ಗಂಟ ಮಾತ್ರ ಇತ್ತು ದರ್ಶನ. ಅದನ್ನು ಇವತ್ತು ನಾಳೆ 10 ಗಂಟೆ ಗಂಟ ಮಾಡಿದ್ರೆ ಲೈಟಿಂಗ್ ಅರೇಂಜ್ಮೆಂಟ್ ನೋಡ್ತಕ್ಕಂಥದ್ದು, ಬೇರೆ ಬೇರೆ ನೋಡ್ತಕ್ಕಂಥದ್ದು 10 ಗಂಟೆ ಗಂಟ ಫ್ರೀಯಾಗಿ ನೋಡಲಿ ಅಂತ. ರಶ್ ಮೊನ್ನೆ ರಶ್ ಇದೆ ಅಂತಕ್ಕಂಥ ಮಾಹಿತಿ ಮೇರೆಗೆ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. 8 ಗಂಟೆ ಇದ್ದದನ್ನ 10 ಗಂಟೆ ಗಂಟ ಮಾಡಿದ್ದೀವಿ ಅಷ್ಟೇ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ. ಮನವಿ ಅಂತಲ್ಲ, ಬಹುತೇಕ 90% ಅಪ್ ಟು ದೀಪಾವಳಿ ಗಂಟ ಮಾಡಿ ಅಂತ. ಇನ್ನು ಕೆಲವರು 3 ಡೇಸ್ ಮಾಡಿ, ಇನ್ನು ಕೆಲವರು 1 ವಾರ ಮಾಡಿ ಅಂತೇಳಿ. ಅದೇ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ. ಅವರ ಹತ್ರ ಡಿಸ್ಕಷನ್ ಮಾಡಿ ಏನು ಮಾಡಬೇಕು ಅಂತ. ಯಾಕೆಂದರೆ ಅವ್ರನ್ನ ಕೇಳಿ ಮಾಡಬೇಕಾಗ್ತದೆ. ಪವರ್ ಕಮಿಟಿಲಿ ತೀರ್ಮಾನ ಆಗಿದೆ ಇಷ್ಟು ತಾರೀಕು ಒಳಗೆ ಅಲ್ಲಿ ಗಂಟ ಅಂಥೇಳಿ. ಅದಕ್ಕೆ ಅವರ ಸಲಹೆ ಕೇಳಿ ನಾಳೆ ತೀರ್ಮಾನ ಮಾಡೋಣ ಅಂತ. ಡಿಕೆ ಶಿವಕುಮಾರ್ ಪರ್ಸೆಂಟೇಜ್ ವಿಚಾರದ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನಮ್ಮ ಪಕ್ಷದ ಹಿರಿಯ ನಾಯಕರು ಈ ಬಗ್ಗೆ ಹೇಳಿದ್ದಾರೆ. ನಾನು ಶಾಸಕನಾಗಿದ್ದಾಗ ಇದೇನೂ ಇರಲಿಲ್ಲ, ಆದರೆ ಈಗ ಅವರಿಗೆ ಗೊತ್ತಿರಬಹುದು, ಅದಕ್ಕೆ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಷಡ್ಯಂತ್ರ ನಡೀತಿದೆ ಎಂದು ಹಿಂದೆಯೇ ಹೇಳಿದ್ದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಷಡ್ಯಂತ್ರ ನಡೀತಿದೆ, ಇದು ಆ ಪಕ್ಷದ ಆಂತರಿಕ ವಿಚಾರ ಎಂದು ಉತ್ತರಿಸಿದರು. 23 ಸಚಿವರನ್ನ ಸಿದ್ದರಾಮಯ್ಯ ಬೀದಿಪಾಲು ಮಾಡಿದ್ರು ಎಂಬ HD ಕುಮಾರಸ್ವಾಮಿ ಹೇಳಿಕೆ ಕುರಿತಂತೆ ಮಾತನಾಡಿದ ಸಚಿವರು, ಸಿದ್ದರಾಮಯ್ಯ ಅವರು ಪಕ್ಷ ಬಿಡುವಂತೆ ಹೇಳಿಲ್ಲ, ಇದು ಹಳೆಯ ವಿಷಯ, ಇದನ್ನೇ ಮತ್ತೆ ಮತ್ತೆ ಹೇಳುವುದು ಸರಿಯಲ್ಲ. ಕುಮಾರಸ್ವಾಮಿ ಅವರು ರಾತ್ರಿ 10 ಗಂಟೆಗೆ ಮಲಗಿ ಕಣ್ಮುಚ್ಚಿಕೊಂಡು ಯೋಚಿಸಿದ್ರೆ 23 ಜನ ಯಾಕೆ ಹೋದರು ಅಂತ ಗೊತ್ತಾಗುತ್ತದೆ ಎಂದು ಪ್ರತಿಕ್ರಿಯೆ ನೀಡಿದರು. ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್, ಇವರು ಷಡ್ಯಂತ್ರ, ಅವ್ರ ಷಡ್ಯಂತ್ರ. ಹಿಂಗಾಗಿ ಯಾರನ್ನೋ ಬಲಿಪಶು ಮಾಡೋಕ್ಕೆ ಏನೋ ಷಡ್ಯಂತ್ರ ನಡೀತಾ ಇದೆ. ಆ ಪಕ್ಷದ ಆಂತರಿಕ ವಿಚಾರ. ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರವನ್ನು ಕೆಡುವ ಮೂಲಕ 23 ಸಚಿವರ ಹೊಟ್ಟೆ ಮೇಲೆ ಹಿಡಿದ್ರು ಅನ್ನೋ ಮಾತನ್ನು ಅಲ್ಲ, ಅವ್ರೇನು ಹೇಳ್ತಾ ಇರೋದು, ನಮ್ಮ ಕಾಂಗ್ರೆಸ್ ಕೋಟ 23 ಜನ ಇದ್ದರು, ಅವರೆಲ್ಲ ಅಧಿಕಾರ ಕಳ್ಕೊಂಡ್ರು ಅಂತೇಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಈ 23 ಜನ ಯಾತಕ್ಕೆ ಬೀದಿಗೆ ಬಂದರು, 17 ಜನ ಕಾಂಗ್ರೆಸ್ JDS ಹೊರತು ರಾಜೀನಾಮೆ ಕೊಟ್ಟು ಯಾಕೆ BJPಗೆ ಸೇರಿದ್ರು ಅಂತೇಳಿ ಕುಮಾರಸ್ವಾಮಿಯವರಿಗೆ ಸಂಪೂರ್ಣ ಮಾಹಿತಿ ಇದೆ. ಅದರಿಂದ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಯಾರಿಗೂ ಕೂಡ
ನೀವು ಪಾರ್ಟಿ ಬಿಟ್ಟು ಹೋಗಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದಿಲ್ಲ. ಯಾತಕ್ಕೆ ಬಿಟ್ಟೋದ್ರು ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಇದು ಹಳೆಯ ವಿಷಯ, 2 ವರ್ಷ ಆಗೋಗಿದೆ. ಅದು ನಾವು ಸ್ಟಾರ್ಟಿಂಗಲ್ಲಿ ಹೇಳಿ ಆಗೋಗಿದೆ ಅದು. ಅದರಿಂದ ತಿರ್ಗಾ ಅದನ್ನೇ ಕೆದಕಿ ಮತ್ತೆ ಹೇಳ್ತಕ್ಕಂಥದ್ದಿಲ್ಲ. 23 ಜನ ಮಂತ್ರಿಗಳು ಯಾಕೆ ಹೋದರು, ಏನು ಹೋದರು. ಒಂದು ಸಾರಿ ಕುಮಾರಸ್ವಾಮಿಯವರು 10 ಗಂಟೆ ಮೇಲೆ ಮಲಗಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ರಿಯಲ್ ಫ್ಯಾಕ್ಟು ಗೊತ್ತಾಗ್ತದೆ. ನಾಳೆ ಜಂಬೂ ಸವಾರಿಗೆ ಎಷ್ಟು ಮಂದಿ ಸೇರ್ಬೋದು? ಹಾಂ, ನಾಳೆ ಜಂಬೂ ಸವಾರಿ ನೀವೇ ಆದೇಶ ಮಾಡಿಸಿದ್ದೀರಿ 500 ಜನ ಅಂತ. ಯಾರ್ಯಾರು ಹೇಳಿ? ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ಗಳು ಕೊಟ್ಟಿದ್ದೀವಲ್ಲ, ಈಗ 65 ಜನ ಏನಿದೆ ಕಾರ್ಪೊರೇಟರ್ಗಳು ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ, ಇನ್ವಿಟೇಷನ್ಸ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಆಯ್ತು ಪೂಜೆ, ನಮಸ್ಕಾರ, ಎಲ್ಲರೂ ಒಳ್ಳೆಯದಲ್ಲಿ. ಉಮೇಶ್ ನಂದಗರ್, S9 ಟಿವಿ, ಮೈಸೂರು. ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ರಿಲೀಸ್ ಆಗಲಿದೆ. ಇನ್ನೇನು ನಮ್ಮ ನೆಚ್ಚಿನ ನಾಯಕನ ಸಿನಿಮಾ ನೋಡಬೇಕು ಎಂದು ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಇಂದು ಪೂರ್ತಿ 4 ಆಟಗಳು ರದ್ದಾಗಿವೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಂದೇ ಕೋಟಿಗೊಬ್ಬ 3 ಬಿಡುಗಡೆಯಾಗಿ ಅಭಿಮಾನಿಗಳು ಸಿನಿಮಾ ಮಂದಿರದಲ್ಲಿ ನೋಡಬೇಕಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಚಿತ್ರ ಬಿಡುಗಡೆ ಆಗುತ್ತಿಲ್ಲ. ಈ ಕುರಿತು ನಿರ್ಮಾಪಕ ಸೂರಪ್ಪ ಬಾಬು ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ. ಬೆಳಗಾವಿ ಚಿತ್ರಮಂದಿರಕ್ಕೆ ಪಿಕ್ಚರ್ ಲೋಡ್ ಆಗಿದೆ. ಇನ್ನೇನು ಬೆಂಗಳೂರಿನಿಂದ ಲೈಸೆನ್ಸ್ ಬರಬೇಕಾಯಿತು. ಇದುವರೆಗೆ ದಾರಿ ಕಾದಿದ್ದೀವಿ, ಇದುವರೆಗೆ ಸಿಕ್ಕಿಲ್ಲ. ಲೈಸೆನ್ಸ್ ಇಲ್ಲದ ಮುಖಾಂತರ ಬೆಳಗಿನ 10:30 ಆಟ ಬಂದ್ ಮಾಡಲಾಗಿದೆ. ಎಲ್ಲ ಬುಕ್ ಆಗಿದೆ ಆಲ್ರೆಡಿ ಸ್ಟಾಲ್ ಎಲ್ಲ ಫುಲ್ ಆಗಿದೆ. ಬಾಲ್ಕನಿ ಸ್ವಲ್ಪ ಸೀಟು ಉಳಿದಿದೆ. ಇವಾಗ ಹೆಂಗೆ ಮಾಡ್ತಾರೆ ಸರ್ ಇವತ್ತೀಗ? ಇಲ್ಲ, ಒಂದು ವೇಳೆ ಪ್ರೇಕ್ಷಕರಿಗೆ ನಾವು ಸಹಕರಿಸಿದ್ದೀವಿ, ಅವ್ರಿಗೆ ದುಡ್ಡು ಬೇಕಂದ್ರೆ ದುಡ್ಡು ಕೊಡ್ತೀವಿ. ಒಂದು ವೇಳೆ ದುಡ್ಡು ಬೇಡ ಅಂತಂತಂದ್ರೆ ನೆಕ್ಸ್ಟ್ ಶೋ ಅಂತ ನೋಡ್ತಾನಂತ ಅವರು ಹೇಳ್ತಾ ಇದ್ದಾರೆ. ನೋಡ್ತಾನಂತಂದ್ರೆ ಕಂಟಿನ್ಯೂ ಮಾಡ್ತೀವಿ. ಲೈಸೆನ್ಸ್ ಬಂದ ತಕ್ಷಣ ಚಾಲೂ ಮಾಡ್ತೀವಿ. ಲೈಸೆನ್ಸ್ ಯಾವಾಗ ಬರ್ಬೋದು ಸರ್? ನಾಳೆ ಇಲ್ಲ, ಇವತ್ತು ಮಧ್ಯಾಹ್ನ ಬರ್ತಾರೆ. ಈಗ ಆಲ್ರೆಡಿ ಎಲ್ಲರೂ ಮಾತುಕತೆ ನಡೆದಿದೆ. ಮತ್ತು ಒಂದು ವೇಳೆ ಈ ಸತ ಲೈಸೆನ್ಸ್ ಸಿಕ್ತಂದ್ರೆ ಲೈಸೆನ್ಸ್ ಬಂದ ತಕ್ಷಣ ಚಾಲು ಮಾಡ್ತೀವಿ. ಅಂದ್ರೆ ನಿಮ್ಗೆ ಸಿಗ್ಲಾರ್ದ ಸ್ಟಾರ್ಟ್ ಮಾಡಿದ್ರು ಸರ್? ಹಾಂ, ಸೆಟ್ಲೈಟ್ನಲ್ಲಿ. ಸೆಟ್ಲೈಟ್ ಅಲ್ಲ ಸರ್, ಇವಾಗ ಮತ್ತೆ ನಿಮ್ಗೆ ಲೈಸೆನ್ಸ್ ಸಿಕ್ಕಲ್ಲೇ ಸ್ಟಾರ್ಟ್ ಮಾಡಿರ್ಬೇಕು. ಹೌದು, ಯಾಕಂದ್ರೆ ಆಲ್ರೆಡಿ ಪಿಕ್ಚರ್ ಲೋಡ್ ಆಗಿದೆ. ಹಾಂ, ಫಕ್ತ ನಮಗೆ ಲೈಸೆನ್ಸ್ ಬರಬೇಕಾಗಿ ಆನ್ಲೈನ್ ಮೇಲೆ. ಅದು ಬಂದ ತಕ್ಷಣ ನಾವು ಚಾಲು ಮಾಡ್ತೀವಿ. ನಿಮ್ಮ ಹೆಸರು ಸರ್? SD ದೇವ್ಕರ್. ಹೀಗಾಗಿ ಬೆಳಗಾವಿಯ ನಿರ್ಮಲಾ ಟಾಕೀಸ್ನಲ್ಲಿ ರಿಲೀಸ್ ಆಗಿದ್ದ ಕೋಟಿಗೊಬ್ಬ 3 ಸಿನಿಮಾದ ಇಂದಿನ 4 ಶೋಗಳು ಬಂದ್ ಆಗಿದೆ. ಬೆಳಗಿನ ಶೋಗೆ ಟಿಕೆಟ್ ತೆಗೆದುಕೊಂಡಿದ್ದ ಅಭಿಮಾನಿಗಳಿಗೆ ಟಾಕೀಸ್ ಸಿಬ್ಬಂದಿ ಹಣವನ್ನು ವಾಪಸ್ ನೀಡಿದ್ರು. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತು ಕೋಟಿಗೊಬ್ಬ 3 ಸಿನಿಮಾ ಟಿಕೆಟ್ ತೆಗೆದುಕೊಂಡಿದ್ದ ಅಭಿಮಾನಿಗಳು ಶೋ ರದ್ದಾಗಿರುವ ಹಿನ್ನೆಲೆ ಒಲ್ಲದ ಮನಸ್ಸಿನಿಂದಲೇ ಹಣವನ್ನು ವಾಪಸ್ಸು ಪಡೆದುಕೊಂಡು ಟಾಕೀಸ್ ಮಾಲೀಕರಿಗೆ ಹಿಡಿ ಶಾಪ ಹಾಕಿ ತಮ್ಮ ಮನೆಯತ್ತ ಹೆಜ್ಜೆ ಹಾಕಿದ್ರು. ಬಾಬು ಅವರು ಅಪ್ಲೋಡ್ ಮಾಡಿದಂಥ ವಿಡಿಯೋನ ನಾನು ನೋಡಿದೆ. ಆ್ಯಂಡ್ ಬಾಬು ನೀವು ಒಬ್ಬರೇ ಇಲ್ಲ, ನಿನ್ನೆಯಿಂದ ಮಂಜು ಆಗಲಿ ಸಲಾಮ್ ಆಗಲಿ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅದಕ್ಕೆ ಹೋರಾಡೋಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಯಾರಿಂದ ಈ ತೊಂದರೆ ಆಯಿತು, ಯಾರಿಂದ ನಿಮಗೆ ಈ ತೊಂದರೆಗೆ ಸಿಗಾಕೊಂಡ್ರೆ ನೀವು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾಲ ಉತ್ತರ ಕೊಡುತ್ತೆ. ಆ್ಯಂಡ್ ಸಿನಿಮಾ ನಾಳೆಯಿಂದ ಭರ್ಜರಿಯಾಗಿ ಒಂದು ಪ್ರದರ್ಶನ ನೋಡುತ್ತೆ ಅನ್ನೋದರಲ್ಲಿ ನನಗೂ ಡೌಟ್ ಇಲ್ಲ. ಅದೆಲ್ಲದು ಏನು ಬೇಕೋ ಎಲ್ಲ ಮಾಡಿದೀವಿ, ನಾವೆಲ್ಲ ಇದೀವಿ ಬಾಬು. ಆ್ಯಂಡ್ ಸೆಕೆಂಡ್ಲಿ ಎಲ್ಲ ನನ್ನ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಚಿತ್ರಮಂದಿರಗಳಿಗೆ ಡ್ಯಾಮೇಜ್ ಮಾಡೋಕ್ಕೆ ಹೋಗಬೇಡಿ. ಐ ಅಂಡರ್ಸ್ಟ್ಯಾಂಡ್ ನೀವೆಲ್ಲ ನೀವು ತೋರಿಸ್ತಾ ಇರೋ ಪ್ರೀತಿ, ಬಟ್ ಚಿತ್ರಮಂದಿರಗಳು ಅವ್ರದ್ದು ಯಾರ್ದು ತಪ್ಪಿಲ್ಲ. ಬಹಳ ಪ್ರೀತಿಯಿಂದ ಚಿತ್ರಮಂದಿರಗಳನ್ನ ನಮಗೆ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ನಾಳೆಯಿಂದ ಒಳ್ಳೆ ರೀತಿಯ ಪ್ರದರ್ಶನವನ್ನು ನೀವೆಲ್ಲರೂ 6 ಗಂಟೆಯಿಂದ ನೋಡ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಆಲ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಎಸ್, ಇವತ್ತು ಒಂದು ದಿವಸ ಆಗಿರುವಂಥ ಈ ಸ್ಮಾಲ್ ಡ್ಯಾಮೇಜಿಗೆ ತಡಕ್ಕೆ ಕ್ಷಮೆ ಇರಲಿ. ಇದೀಗ ಒಂದು ಚಿಕ್ಕ ವಿರಾಮ. ನೋಡ್ತಾ ಇರಿ S9 ಟಿವಿ. ಕುಂದಗೋಳ ಪಟ್ಟಣದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇವರು ನವರಾತ್ರಿ ಮಾಸದ ಅಂಗವಾಗಿ ನವದುರ್ಗೆಯರ ವೇಷಭೂಷಣದೊಂದಿಗೆ ಸಂಸ್ಕೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರೀದೇವಿ ಆದಿಶಕ್ತಿ ರೂಪದಲ್ಲಿ ಮನಸೂರಿಗೊಳ್ಳುವಂತೆ ತಮ್ಮ ಪ್ರತಿಭೆಯನ್ನು ಮಕ್ಕಳು ವ್ಯಕ್ತಪಡಿಸಿದರು. ಮಂಜುನಾಥ್ ಶಿವಕನವರ್, S9 ಟಿವಿ, ಕುಂದಗೋಳ. ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮದಡಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಆರೋಗ್ಯ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿರುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಬೆಳಗಾವಿ, ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಥಣಿ ತಾಲೂಕು ಆಡಳಿತ ಸಹಭಾಗಿತ್ವದಲ್ಲಿ ನಡೆದ ಸಮಾರಂಭದಲ್ಲಿ 40ಕ್ಕೂ ಅಧಿಕ ಆಶಾ ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ ಮಾತನಾಡಿ,
ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಒಟ್ಟು 40 ಜನ ವಾರಿಯರ್ಸ್ಗಳಿಗೆ ಸತ್ಕರಿಸುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು, ಮುಂದಿನ ದಿನಗಳಲ್ಲಿ ಲಸಿಕೆ ಅಭಿಯಾನದಲ್ಲಿ ಭಾಗಿಯಾದ ಎಲ್ಲರನ್ನ ಸತ್ಕರಿಸಿ ಅಭಿನಂದಿಸಲಾಗುವುದು ಎಂದರು. ಸತತವಾಗಿ ಒಂದೇ ಇಲಾಖೆ ಅಲ್ಲ, ಬೇರೆ ಎಲ್ಲ ಇಲಾಖೆಯವರು ಸಹಯೋಗದೊಂದಿಗೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಆದರೂ ಕೂಡ ಯಾರು ಒಳ್ಳೆಯ ರೀತಿಯಾಗಿ ಉತ್ತಮ ರೀತಿ ಕೆಲಸವನ್ನು ನಿರ್ವಹಿಸಿದಾರೋ ಅವರನ್ನು ಒಂದು ಸತ್ಕಾರ ಅಥವಾ ಇದೊಂದು ಅಭಿನಂದನೆ ಮಾಡಬೇಕಂತ ಹೇಳಿ ಇರೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರು ಬೇರೆ ಯಾರಿಗೆ ಇವತ್ತು ಅಭಿನಂದನೆ ಅಥವಾ ಸತ್ಕಾರ ಮಾಡಿಲ್ಲ ಅವ್ರು ಯಾರು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಹಂತವಾಗಿ ಅವರನ್ನು ಕೂಡ ನಾವು ಅವರ ಸೇವೆಯನ್ನು ನಾವು ಪರಿಗಣಿಸಿ ಅವರನ್ನು ಕೂಡ ನಾವು ಸತ್ಕಾರವನ್ನು ಮಾಡ್ತೀವಿ. ಅಥಣಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶೆಟ್ಟರ್ ಮಠದ ಮರುಳಸಿದ್ದ ಸ್ವಾಮಿಗಳು, ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್, ಕಾಗವಾಡ ತಹಸೀಲ್ದಾರ್ ರಾಜಶೇಖರ್ ಬುರ್ಲಿ, ಅಥಣಿ ಸಿಪಿಐ ಶಂಕರ್ ಗೌಡ್ ಬಸನಗೌಡರ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ ಕರಿಬಸಪ್ಪಗೋಳ್, ವೈದ್ಯಾಧಿಕಾರಿ ಸಿಎಸ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತಿ ರಿಮನಿ, S9 TV, ಅಥಣಿ. ಇಂದು ಬೆಳಗ್ಗೆ ರಾಜ್ಯದ ಹಲವಾರು ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆಗೆ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಅಭಿಮಾನಿಗಳು ಗದ್ದಲ ಎಬ್ಬಿಸಿದ್ದಾರೆ. ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಸುದೀಪ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಇಂದು ಫ್ಯಾನ್ಸ್ ಶೋ ಕೂಡ ಆಯೋಜನೆ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಶೋ ರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದು ಚಿತ್ರಮಂದಿರದ ಮಾಲೀಕರು ಮತ್ತು ವಿತರಕರ ಜೊತೆ ಸಿಟ್ಟಿಗೆದ್ದಿದ್ದಾರೆ. ಕೋವಿಡ್ ಕಾರಣಗಳಿಂದ 2 ವರ್ಷಗಳ ನಂತರ ಚಿತ್ರಮಂದಿರಗಳು ತೆರೆದಿವೆ. ಈ ಹಿನ್ನೆಲೆಯಲ್ಲಿ ಚಿತ್ರಾಭಿಮಾನಿಗಳು ಕಾದು ಕುಳಿತಿದ್ದು, ಸದ್ಯ ಮೊದಲ ದಿನದ ಶೋ ಈ ರೀತಿ ರದ್ದಾಗಿರೋದು ಅಭಿಮಾನಿಗಳಿಗೆ ತುಂಬಾ ನೋವು ತರಿಸಿದೆ. ಬೆಳಗ್ಗೆ 7 ಗಂಟೆಗೆ ಪ್ರದರ್ಶನಕ್ಕೆ ನಿನ್ನೆಯೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ವು. ಹಾಗಾಗಿ ಅಭಿಮಾನಿಗಳು ಮುಂಜಾನೆಯೇ ಥಿಯೇಟರ್ ಮುಂದೆ ಜಮಾಯಿಸಿದ್ರು. ತಾಂತ್ರಿಕ ಕಾರಣಗಳಿಂದ ಚಿತ್ರ ಬಿಡುಗಡೆಗೆ ಸಾಧ್ಯವಾಗಲಿಲ್ಲ. 10 ಗಂಟೆ ಪ್ರದರ್ಶನ ಏರ್ಪಡಿಸುವುದಾಗಿ ಚಿತ್ರತಂಡ ಸಮಜಾಯಿಷಿ ಮಾಡಿತು. ಆದರೆ ಬಹಳ ನಿರೀಕ್ಷೆಯಿಂದ ಥಿಯೇಟರ್ಗೆ ಬಂದಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದು, ಕೆಲವು ಕಡೆ ಪ್ರತಿಭಟನೆ ನಡೆಸಿದ್ದಾರೆ. ಅಭಿನಯ ಚಕ್ರವರ್ತಿ ಸುದೀಪ್ ಅಭಿಮಾನಿಗಳನ್ನ ಚಿತ್ರತಂಡ ಸಮಾಧಾನಪಡಿಸಿದ್ದು, ಮುಂದೆ ಈ ರೀತಿಯಾಗದಂತೆ ಎಚ್ಚರಿಕೆ ವಹಿಸುವ ಭರವಸೆಯನ್ನ ನೀಡಿದೆ. ಕನ್ನಡ ಚಿತ್ರರಂಗ ಹಂತ ಹಂತವಾಗಿ ಸುಧಾರಣೆ ಕಾಣ್ತಾ ಇತ್ತು. ಲಾಕ್ಡೌನ್ನಿಂದ ಇಕ್ಕಟ್ಟಿನಿಂದ ಪಾರಾಗುವ ಮುನ್ಸೂಚನೆಗಳಿವೆ. ದುನಿಯಾ ವಿಜಯ್ ಅವರ ಸೃಗ ಕೂಡ ಇಂದು ಬಿಡುಗಡೆಯಾಗ್ತಾ ಇದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ 11 ವರ್ಷಗಳ ಹಿಂದೆ ರಾಜ್ಯ ಹೆದ್ದಾರಿ ರಸ್ತೆ ಅಗಲೀಕರಣಕ್ಕಾಗಿ ನಡೆದ ಕಟ್ಟಡ ತೆರವು ಕಾರ್ಯಾಚರಣೆಯಲ್ಲಿ ತಮ್ಮ ಸಂಪೂರ್ಣ ಮನೆ ಕಳೆದುಕೊಂಡು ನಿರಾಶ್ರಿತ ಬಡವರಿಗೆ ಶೀಘ್ರದಲ್ಲಿ ನಿವೇಶನ ಹಂಚುವ ಮೂಲಕ ಬಡ ಕುಟುಂಬಗಳಿಗೆ ಬದುಕಲು ಆಸರೆ ಮಾಡಿಕೊಡಬೇಕು ಎಂದು ಮನೆಗಳನ್ನು ಕಳೆದುಕೊಂಡ ಕುಟುಂಬದವರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ SA ನಯೀಂ ರವರು ಪತ್ರಿಕಾಗೋಷ್ಠಿ ಮಾತನಾಡಿ ಆಗ್ರಹ ಮಾಡಿದರು. ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ ಅಗಲೀಕರಣಕ್ಕೆ 11 ವರ್ಷದ ಹಿಂದೆ ಅನೇಕ ಕಟ್ಟಡಗಳನ್ನು ತೆರವುಗೊಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಆ ತೆರವುಗೊಂಡ ಬಡವರ ಮನೆಗಳಿಗೆ ಪರಿಹಾರ ಕೊಡಲಾಗುವುದು ಹಾಗೂ ಅವರಿಗೆ ನಿವಾಸವನ್ನು ಕೊಡಲಾಗುವುದು ಅಂಥೇಳಿ ಆ ಸಮಯದಲ್ಲಿ ಹೇಳಲಾಗಿತ್ತು. ಜನಪ್ರತಿನಿಧಿಗಳು ಹೇಳಿದರು. ಆದರೆ ಈ 11 ವರ್ಷಗಳು ಆದರೂ ಇವರಿಗೆ ಇನ್ನೂವರೆಗೆ ಯಾವುದೇ ಸೂರು ಸಿಕ್ಕಿಲ್ಲ. ಇವರ ಸಂಪೂರ್ಣ ಮನೆಗಳು ಕಳೆದುಕೊಂಡಿದ್ದಾರೆ. 16 ಜನ ಇವರು ನಿರಾಶ್ರಿತರು ಇದ್ದಾರೆ. ಈಗ ಮತ್ತೆ ಮುದಗಲ್ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣವಾಗುತ್ತಿದ್ದು, ಈ ಸಂದರ್ಭದಲ್ಲಿ ಇವರೆಲ್ಲರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನ್ಯ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಒತ್ತಾಯ ಏನಂದರೆ, ಆದಷ್ಟು ಬೇಗ ಇವರಿಗೆ ಸೂರು ಕಲ್ಪಿಸಿಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯವಾಗಿದೆ. ಅದರಂತೆ ಇನ್ನೊಂದು ಅಧಿಕಾರಿಗಳು ಈ ಒಂದು ರಸ್ತೆ ಅಗಲೀಕರಣದ ಕಾಮಗಾರಿಯ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅದಕ್ಕೆ ಆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಸರಿಯಾದ ಒಂದು ಮಾಹಿತಿ ಕೊಡಲು ತಿಳಿಸಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕರವೇ ನಗರ ಘಟಕ ಅಧ್ಯಕ್ಷ ಸಾಬು ಹುಸೇನ್, SN ಖಾದ್ರಿ, ನಾಗರಾಜ್ ನಾಯಕ್, ಮಹಾಂತೇಶ್, ನಿರಾಶ್ರಿತರಾದ ನಿಂಗಪ್ಪ ಉಪ್ಪಾರ್, ರಸೂಲ್ ಸಾಬ್ ಮಕಾಂದಾರ್, ಗುಂಡಪ್ಪ ಚಳ್ಳಿಗಿಡ್, ಮೌನಪ್ಪ ಉಪ್ಪಾರ್, ವೆಂಕಟೇಶ್ ಉಪ್ಪಾರ್, ಶಿವಮ್ಮ, ರೇಣುಕಮ್ಮ, ಮಲ್ಲಮ್ಮ ಸೇರಿದಂತೆ ಮುಂತಾದವರು ಇದ್ದರು. ಬಸವರಾಜನೂರು, S9 TV, ಲಿಂಗಸಗೂರು.
ಶ್ರೀ ಸುಂಕಲಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ದಸರಾ ಹಬ್ಬದ ಅಂಗವಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಮೇಗಳಪೇಟೆಯಲ್ಲಿ ಮುಕ್ತ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಸಂಜೀವಪ್ಪ ಸ್ವಾಮಿಗಳು ವಹಿಸಿದ್ರು. ಜೆಡಿಎಸ್ ಪಕ್ಷದ ಯುವ ಮುಖಂಡ ಸಿದ್ದು ಬಂಡಿ, ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷ ಈಶ್ವರ್ ಎಂ ವಜ್ಜಲ್, ಬಿಜೆಪಿ ಮಂಡಲ ಅಧ್ಯಕ್ಷ ಸನ್ನಸಿದ್ದಯ್ಯ, ಪುರಸಭೆ ಸದಸ್ಯ ಮೆಹಬೂಬ್ ಸಾಬ್ ಕಟ್ಟಿಪುಡಿ, ಜೆಡಿಎಸ್ ಪಕ್ಷದ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಕರಿಯಪ್ಪ ಯಾದವ್, ಕಾಂಗ್ರೆಸ್ ಪಕ್ಷದ ಮುಖಂಡ ಮೆಹಬೂಬ್ ಸಾಬ್ ಬಾರಿಗೇಡ್, ಚಂದಾವಲಿ ಸಾಬ್, ರಹೀಂ ಸಾಬ್ ಅರಗಂಜಿ, ಅರುಣ್ ಕುಮಾರ್ ಯರ್ದಿಹಾಳ್, ನಾಗರಾಜ್ ತಳವಾರ್, ಬಿಜೆಪಿ ಮುಖಂಡ ಶರಣಪ್ಪ ಹಂಚನಾಳ್, ಅನ್ವರ್ ಮಿಯಾ ಕಂದಗಲ್ ಸೇರಿದಂತೆ ಮುಂತಾದವರು ಇದ್ರು. ಪಕ್ಷದ ಎಲ್ಲ ಹಿರಿಯರೇ ಹಾಗೂ ಏನು ದಸರಾ ಹಬ್ಬದ ಎಲ್ಲರಿಗೆ ಏನು ಇವತ್ತು ಟೂರ್ನಮೆಂಟ್ ಹಾಕೊಂಡ್ರೆ ಪ್ರತಿಯೊಬ್ಬರು ಕೂಡ ಯುವ ಉತ್ಸಾಹಿಗಳಿಗೆ ತಾವೆಲ್ಲ ಪ್ರತಿಯೊಂದು ಮನೋರಂಜನೆ ಈ ಒಂದು ಕಬಡ್ಡಿ ಕ್ರೀಡೆ ಅನ್ನೋದು ಬೇಕು ಇವತ್ತು. ಯಾಕಂದ್ರೆ ಪ್ರತಿ ವರ್ಷಂತೆ ಈ ವರ್ಷ ಕೂಡ ಹೋದ ಕ್ರಿಕೆಟ್ ಟೂರ್ನಮೆಂಟ್ ಇದ್ದಿರಿ, ಈ ಸತಿ ಕಬಡ್ಡಿ ಟೂರ್ನಮೆಂಟ್ ಇದ್ರಿ. ಒಳ್ಳೆ ಒಂದು ಯುವಕರಿಗೆ ಒಂದು ಉತ್ಸಾಹ ಮಾಡೋಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ. ಇವತ್ತು ತಾವೆಲ್ಲ ಈ ಅಮ್ಮನ ಆಶೀರ್ವಾದದಿಂದ ತಾವೆಲ್ಲರಿಗೂ ಕೂಡ ಯುವಕರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಸೋಲು ಗೆಲುವು ಅನ್ನೋದು ಸಹಜ, ಆದರೆ ಒಂದು ನಿರ್ಣಯಕ್ಕೆ ಬರಬೇಕು. ಕಮಿಟಿ ನಿರ್ಣಯ ತೊಗೊಂತಾರೆ, ಆ ನಿರ್ಣಯಕ್ಕೆ ಬದ್ಧರಾಗಿರ್ಬೇಕು. ಕಮಿಟಿಯವ್ರು ಏನು ಯಾವುದೇ ರೀತಿ ಎಲ್ಲರಿಗೂ ನ್ಯಾಯ ಅನ್ಯಾಯ ಅಂತ ತಿಳ್ಕೊಂಡು ವೇದಿಕೆ ಮೇಲೆ ಕುಂತ್ಕೊಂಡು ನಿರ್ಣಯ ಮಾಡ್ತಾರೆ. ಯಾಕಂದ್ರೆ ಒನಲು ಬೆಳಕು ಒಂದು ಆಟ ಇದು, ಒಳ್ಳೆ ತುರ್ಸಿನ ಆಟ ಇದು, ಕ್ರಿಕೆಟಿಗಿನ ತುರ್ಸಿನ ಆಟ ಇದು. ಆಡೋರಿಗೆ ಭಾಳ ಪ್ರೋತ್ಸಾಹ ನೀಡ್ತಿರ್ತೀರಿ. ಇವತ್ತು ಏನು ಅಂಪೈರ್ ಇರ್ತಾರ, ನಿರ್ಣಾಯಕರು ಇರ್ತಾರ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ಇವತ್ತು ಗೆದ್ದರು ಅಷ್ಟೇ, ಸೋತರು ಅಷ್ಟೇ. ಕ್ರೀಡೆ ಮನೋರಂಜನೆ ಸೋತನಿಗೆ ಎಷ್ಟೊತ್ತು ಗೆದ್ದವ್ರಿಗೆ ಎಷ್ಟೊತ್ತು ಸೋತನೂ ಕೂಡ ಅಷ್ಟೇ ಒಂದು ಗೌರವ ಇರುತ್ತೆ. ಸೋತಿರ್ಬೋದು, ಆಟ ಚಲೋ ಮಾಡಿ ಆಡಿನಪ್ಪ ಅಂತ ಒಂದು ಕ್ರೀಡೆಗೆ ಒಂದು ಇದಿರ್ತದೆ. ಅದಕ್ಕೆ ತಾವೆಲ್ಲ ಪ್ರತಿಯೊಬ್ಬರು ಕೂಡ ಕ್ರೀಡೆಯನ್ನು ಅಳವಡಿಸ್ಕೊಂಡು, ನಾನು ಕೂಡ ಒಂದು ಕ್ರೀಡೆ ಅಭಿಮಾನಿ, ನಾನು ನನ್ನ ಕ್ರಿಕೆಟ್ ಪ್ಲೇಯರ್ ಆಗಿ ಸ್ವಲ್ಪ ದಿವಸ ನಾನು ಕೂಡ ಆಡಿದ್ವಿ. ನಮ್ಮದು ಕೂಡ ಸತ್ಯಂ ಸ್ಪೋರ್ಟ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಮಾಡಿದ್ದೆ. ಅದಕ್ಕೆ ಕ್ರೀಡೆ ಅಭಿಮಾನಿಯಿಂದ ಇವತ್ತು ಅವೆಲ್ಲ ಪ್ರತಿಯೊಬ್ಬರು ಕೂಡ ಸಾಯಂಕಾಲ ಏನು ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಉದ್ಘಾಟನೆ ಮಾಡಿದಿರಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ. ವೇದಿಕೆ ಮೇಲೆ ಕಮಿಟಿ ಮೇಲೆ ಇದ್ದವರಿಗೆ ಒಳ್ಳೆಯ ಒಂದು ಗೌರವದಿಂದ ನನ್ನ ಸನ್ಮಾನ ಮಾಡಿ ಸಹಕರಿಸಿ ಇದು ಮಾಡಿ ಎಲ್ಲರಿಗೂ ಕೂಡ ವಂದನೆ ಹೇಳುತ್ತಾ ಇವತ್ತು ಏನು ದಸರಾ ಹಬ್ಬದ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಶುಭಾಶಯ ಹೇಳುತ್ತಾ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ಸ್ವರಾಜ್ನೂರು S9 TV ಲಿಂಗಸಗೂರು. ಅನೇಕ ಬಾರಿ ಕೆಲ ಪ್ರಾಣಿಗಳು ತನ್ನ ಮರಿಗಳಲ್ಲದೆ ಬೇರೆ ಪ್ರಾಣಿಗಳ ಮರಿಗಳನ್ನ ಹಾಲು ಕುಡಿಸಿದ ಘಟನೆಗಳು ಬಹಳ ಸಾರಿ ನೋಡಿದೆ. ಅದೇ ರೀತಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಜಾಲಿಪಿಂಚಿ ಗ್ರಾಮದ ಹನುಮಂತ ಸಾಲಿ ಎಂಬುವರ ಗೋಮಾತೆ ನಾಯಿ ಮರಿಗಳಿಗೆ ಹಾಲು ಉಣಿಸುವ ಮೂಲಕ ನಾಯಿ ಮರಿಗಳ ಹಸು ನೀಗಿಸಿದೆ. ಹಸಿವಿನಿಂದ ನರಳುತ್ತಿದ್ದ ನಾಯಿ ಮರಿಗಳಿಗೆ ನಿಷ್ಕಲ್ಮಶ ಪ್ರೀತಿಯಿಂದ ಅವುಗಳಿಗೆ ಹಾಲನ್ನ ಉಣಬಡಿಸಿದ ಗೋಮಾತಾ ದೃಶ್ಯವನ್ನ ಈ ಗ್ರಾಮದಲ್ಲಿ ಕಾಣಬಹುದಾಗಿದೆ. ನಾಯಿ ಮರಿಗಳು ಹಸಿವು ತಾಳಲಾರದೆ ಗೋಮಾತೆ ಬಳಿ ಹೋಗಿವೆ. ಆದರೆ ಆ ಗೋಮಾತೆ ನಾಯಿ ಮರಿಗಳಿಗೆ ಹೊಟ್ಟೆ ತನ್ನಗಾಗುವವರೆಗೆ ಹಾಲು ಕುಡಿಸಿ ಈ ಹಾಲುಣಿಸುವ ದೃಶ್ಯ ತುಂಬಾ ಮನಮುಟ್ಟುವಂತಾಗಿದೆ. ಇದನ್ನ ನೋಡಿದ ಮೇಲೆ ಜನರು ಗೋಮಾತೆಯನ್ನ ದೇವರು ಎಂದು ಕರೆಯುತ್ತಾರೆ. ಬಸವರಾಜ್ ಹುನ್ನೂರು S9 TV ಲಿಂಗಸಗೂರು. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.